ಯಾರಾದರೂ ಒಬ್ರು ಜೀವವನ್ನು ಕಳ್ಕೊಂಡಂತ ಕುಟುಂಬ ಆದ್ರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಅದಕ್ಕೆ ಕೇಳಿ ಹೇಳ್ತೇನೆ. ಅದಕ್ಕೆ ತನಿಖೆ ಪೊಲೀಸ್ ಮಾಡುತ್ತಲ್ಲ. ನೀವು ತೀರ್ಮಾನಕ್ಕೆ ಬರಬೇಡಿ, ನಾನು ನೀವು ಜಡ್ಜ್ಮೆಂಟ್ ಕೊಡಬೇಡಿ. ನೀವು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಿ, ನೀವು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಿ. ನೂರಾರಲ್ಲ ಸಾವಿರಾರು ಅಂತ ಹೇಳುವಂಥದ್ದು ನೀವು ಹೇಳ್ತಾ ಇರುವಂಥದ್ದು. ತನಿಖೆ ಆಗಲಿ ಅಂತೇಳಿ ಹೇಳುವಂಥದ್ದು. ಯಾರು ಕೂಡ ಏನು ಹೇಳೋದಿಲ್ಲ. ನೀವು ನಿಮಗೆ ಬಾಯಿಯಿಂದ ಕೇಳಿದ್ರೆ ನೀವು ಒಪ್ಪಕ್ಕಾಗಿಲ್ಲ. ಧರ್ಮಸ್ಥಳದಲ್ಲಿ ಅದಾಗ್ತಾ ಇತ್ತು, ಇದಾಗ್ತಾ ಇತ್ತು. ಸರಿ, ನಮಗೆ ಗೊತ್ತಿದೆಯಾ ಅಥವಾ ಗೊತ್ತಿದ್ದು ನೀವು ಕೇಳ್ತಾ ಇದ್ರೆ ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ಬೋದಿತ್ತು ನಮ್ಮ ಹತ್ರ ಬಂದು. ನಾನು ಕೇಳುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಆಗ್ತಾ ಇರುವಂತದ್ದು ಪೊಲೀಸ್ ಇಲಾಖೆ ವ್ಯವಸ್ಥೆ ಯಾರು ಸರಿ, ಯಾರಾದ್ರೂ ಒಬ್ರು ಜೀವವನ್ನು ಕಳ್ಕೊಂಡಂತ ಕುಟುಂಬ ಆದ್ರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಅದಕ್ಕೆ ಕೇಳಿ ಹೇಳ್ತೇನೆ. ಅದಕ್ಕೆ ತನಿಖೆ ಪೊಲೀಸ್ ಮಾಡುತ್ತಲ್ಲ. ಅದಕ್ಕೆ ತನಿಖೆ ಪೊಲೀಸ್ ಮಾಡುತ್ತಲ್ಲ. ಅದ್ರ ಬಗ್ಗೆ ನಾವು ಒಂದು ಶಬ್ದನೂ ಮಾತಾಡಿಲ್ಲ. ನಾವು ಸಪೋರ್ಟ್ ಅದಕ್ಕೆ ಮಾಡಿ ಸರ್. 1 ಮಿನಿಟ್ ಕೇಳ್ತೇನೆ. ಹೇಳಿಕೆ ನಾನು ಇಷ್ಟೇ ಕೇಳಿದ್ರೆ ಆರೋಪ ಬಂದ್ರೆ ಒಂದು ಕೊಲೆ ಆಗಿದ ಬಗ್ಗೆ ನೀವು ಎದ್ದೊಳ್ತೀರಾ? ಇಷ್ಟೊಂದು ಕೊಲೆ ಆಗಿದೆ ಅಂತ ಆರೋಪ ಈಗ ನಾನು ತೀರ್ಮಾನಕ್ಕೆ ಬರಬೇಡಿ, ನೀವು ಜಡ್ಜ್ಮೆಂಟ್ ಕೊಡಬೇಡಿ. ನೀವು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಿ, ನೀವು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಿ. ನೂರಾರಲ್ಲ ಸಾವಿರಾರು ಅಂತ ಹೇಳುವಂಥದ್ದು ನೀವು ಹೇಳ್ತಾ ಇರುವಂಥದ್ದು. ತನಿಖೆ ಆಗಲಿ ಅಂತೇಳಿ ಹೇಳುವಂಥದ್ದು. ಯಾರು ಕೂಡ ಏನು ಹೇಳೋದಿಲ್ಲ. ನೀವು ನಿಮಗೆ ಬಾಯಿಯಿಂದ ಕೇಳಿದ್ರೆ ನೀವು ಒಪ್ಪಕ್ಕಾಗಿಲ್ಲ. ಕ್ವಶನ್ಗೆ ಉತ್ತರ ಕೊಡ, ಕ್ಲಾರಿಟಿ ಆಗಿ ಹೇಳಿ. ಏನ್ ಸರ್, ನಾನು ಈಗ ಇಷ್ಟೊಂದು ದೊಡ್ಡ ಆರೋಪ ಬಂದಿದೆ, ಇದರಲ್ಲಿ ಗುರುಳಿಲ್ಲ ಅಂತಲ್ಲ ನೀವು ಹೇಳೋದು? ತನಿಖೆ ಆಗಲಿ ಅಂತ ಯಾವುದೆಲ್ಲ ಆರೋಪ ಇದೇ ಆರೋಪ ಬೇರೆ ಎಲ್ಲಿಂದ ಆದ್ರೂ ಬಂದಿದೆ. ಸ್ಟ್ಯಾಂಡ್ ಏನಾಗ್ತಿರ್ತದೆ? ಇದೇ ಆರೋಪ ಧರ್ಮಸ್ಥಳ ಬಿಟ್ಟು ಬೇರೆ ಕಡೆಯಿಂದ ಬಂದಿದ್ರೆ ನಿಮ್ಮ ಪಕ್ಷದ ನೋಡಿ ಸ್ಟ್ಯಾಂಡ್ ಏನಾಗಿದೆ? ಸ್ಟ್ಯಾಂಡ್ ಯಾಕೆ ಈ ತರ ಇದೆ ಅಂತ ನಮ್ಮ ಸ್ಟ್ಯಾಂಡ್ ಏನಿದೆ, ನಾವು ಸಪೋರ್ಟ್ ಮಾಡ್ತಾರೆ. ಈ ಆರೋಪ ಏನಿದೆ ಅದರ ಇನ್ವೆಸ್ಟಿಗೇಷನ್ಗೆ ನಾವು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತದೆ. ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಅದರ ವಿರುದ್ಧ ಏನು ಮಾತಾಡ್ತಾ ಇಲ್ಲ. ಕ್ಲಾರಿಟಿ ಆಯ್ತಲ್ಲ ಅದ್ರ ಬಗ್ಗೆ. ನಮ್ಮ ಸ್ಟ್ಯಾಂಡು ಯಾವುದೆಲ್ಲ ಆರೋಪ ಇದೆ ಅದರ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ನಾವು ಯಾವುದೇ ರೀತಿಯ ಅಡೆತಡೆ ಇಲ್ಲ. ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೇವೆ. ಕ್ಲಿಯರ್ ಕಟ್ ಇದೆ. ಈಗ ನಿಮ್ಮ ನಿಯೋಗ ಯಾವಾಗ ರಾಜ್ಯಪಾಲರನ್ನು, ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಆಗುವ ಬಗ್ಗೆ, ಅಟ್ಯಾಕ್ ಆಗ್ತಿದೆ, ಈ ರೀತಿಯಾದಂತ ಅಟ್ಯಾಕ್ ಆಗ್ತಿದೆ ಅಂತ ಹೇಳುವಾಗ ಅದನ್ನು ಯಾವಾಗ ಮನವರಿಕೆ ಮಾಡ್ತೀರಿ? ಯಾವಾಗ ಅದರ ಬಗ್ಗೆ? ಹಿಂದೂ ಧರ್ಮದ ಒಂದು ಕ್ಷೇತ್ರಕ್ಕೆ ಈ SIT ತನಿಖೆಯಿಂದ ನೇರವಾಗಿ ಅಟ್ಯಾಕ್ ಆಗ್ತಿದೆ ಅಂತ ಹೇಳುವ ವಿಚಾರವಾಗಿ ಕರಾವಳಿ SIT ಪ್ರಕರಣದ ಸುತ್ತಮುತ್ತ ಆಗುವಂತ ಜನಾಕ್ರೋಶ ಈಗ ನೇರವಾಗಿ ಧರ್ಮಸ್ಥಳ ಕಡೆ ಆಗ್ತಿದೆ ಅಲ್ಲ, ಇದನ್ನು ತಡಿಬೇಕು ಅಂತ ಏನಾದ್ರೂ ನೀವು ಮುಖ್ಯಮಂತ್ರಿಗಳಿಗೆ ಅಥವಾ ರಾಜ್ಯಪಾಲರಿಗೆ ಮನವಿ ಕೊಡ್ತೀರಾ? ಕ್ಲಾರಿಟಿ ಹೇಳ್ತೇವೆ. SIT ತನಿಖೆಯಲ್ಲಿ ಜನಾಕ್ರೋಶ ಮತ್ತೊಂದು ಆಗ್ತಾ ಇಲ್ಲ. SIT ತನಿಖೆ ಆಗ್ತಿದೆ, ಎಲ್ಲರೂ ಸಹಮತದಲ್ಲಿದೆ. ತನಿಖೆ ಆಗಿ ಅದಕ್ಕೆ ಬೇರೆ ಗೌರ್ಮೆಂಟ್ ಹತ್ರ ಕೇಳೋದಾದ್ರೆ ನಾವು ಕೇಳುವ ಮಧ್ಯಂತರ ವರದಿಯನ್ನು ಈಗ ಕೊಡಿ ಅಂತ ಕೇಳ್ಬೋದು. ಅದು ಬೇರೆ, ಇಟ್ಸ್ ಅ ಲೀಗಲ್ ಸಿಸ್ಟಮ್ ಅಲ್ಲಿ ಆಗುವಂತ ವಿಷಯ. ಈಗ ಏನು ಸೋಷಿಯಲ್ ಮೀಡಿಯಾಗಳಿರ್ಬೋದು, ಕೆಲವು ಮೀಡಿಯಾಗಳಲ್ಲಿ ಬೇರೆ ರೀತಿಯ ಯಾರೋ ಬೇರೆ ರಿಪೋರ್ಟ್ ಮಾಡಿ ಅವರೇ ಮಾಡೋದು ಅದೆಲ್ಲ ಆಗ್ತಿದೆ. ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸೋದು ಅದೆಲ್ಲ ಆಗ್ತಿದೆ. ಅದನ್ನ ನೀವು ಮಾಡಬೇಡಿ. ನೀವು SIT ತನಿಖೆಗೆ ಎಲ್ಲರೂ ಸಹಕಾರ ಮಾಡಿ ಅಂತ ಹೇಳ್ತಿದ್ದೆ. ಯಾವುದು ಯಾರು ಮಾಧ್ಯಮ ಈಗ ಅಲ್ಲ ಮೊನ್ನೆಯಿಂದ ನೋಡಿ ಬೆಳಗಾವಿಯಲ್ಲಿ ಒಂದು ಮಗುವಿನ ಮೇಲೆ 5 ವರ್ಷದ ಮಗುವಿನ ಮೇಲೆ ರೇಪ್ ಆಗಿದೆ. ಈ STP ಅವರು ಏನಾದ್ರು ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ರ? STP ಅವರು ಅಲ್ಲಿ ಹೋದ್ರಲ್ಲ, ಹೋಗ್ಲಿ, ತೊಂದರೆ ಇಲ್ಲ. ಎಲ್ಲ ಕಡೆ ಅನ್ಯಾಯ ಆಗಿದೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಮಾಡ್ಲಿ. ಆ ಮೌಲ್ಯ ಒಬ್ಬ ಅಲ್ಲಿ ಸಣ್ಣ ಮಗ 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತೇನೆ, ಅವನ ಮೇಲೆ ಹಿಂದೆ ಕಂಪ್ಲೇಂಟ್ ಇದೆ, ಯಾಕೆ ಯಾರು ಸಹ ಮಾತಾಡುದಿಲ್ಲ? ಅದು ಅನ್ಯಾಯ ಅಲ್ವಾ? ಹಿಂದೆ ಕಂಪ್ಲೇಂಟ್ ಇದೆ, ಸಿಂಗಲ್ ಇನ್ಸಿಡೆಂಟ್ ಅಲ್ಲ. ಅದು ಬೇರೆ, ಇದೆಲ್ಲ ಬೇರೆ, ಮತ್ತೊಂದೆಲ್ಲ ಬೇರೆ. ಅನ್ಯಾಯನೇ ಎಲ್ಲ ಕಡೆ. ಎಲ್ಲರ ವಿರುದ್ಧ ಸಹ ತನಿಖೆ ಆಗಲಿ, ಎಲ್ಲರ ವಿರುದ್ಧ ಪ್ರೊಟೆಸ್ಟ್ ಮಾಡಿ. ಇನ್ನೊಂದು ಪೊಲಿಟಿಕಲ್ ಪಾರ್ಟಿದು ಸೆಲೆಕ್ಟೆಡ್ ಪ್ರೊಟೆಸ್ಟ್ಗಳಿವೆ. ಇಲ್ಲ ಒಂದೇ ಒಂದಂತಲ್ಲ. ಇಲ್ಲ ಇದ್ರ ಬಗ್ಗೆ ಸಹ ಪ್ರೊಟೆಸ್ಟ್ ಮಾಡ್ತೇವೆ. ಸೆಲೆಕ್ಟಿವ್ ಪ್ರೊಟೆಸ್ಟ್. ಅದು ನಿಮ್ಮ ಅಭಿಪ್ರಾಯ ಇರ್ಬೋದು. ನಾವು ಅದರ ಬಗ್ಗೆ
ಆರ್ಗ್ಯುಮೆಂಟ್ ಮಾಡ್ಲಿಕ್ಕಿಲ್ಲ. ನಮ್ಮ ಸ್ಟ್ಯಾಂಡ್ ನಾವು ಆಯ್ತು. ನೀವು ನಾವು ಸ್ಪಷ್ಟವಾಗಿ ಅಲ್ಲ ಮಾಧ್ಯಮದವರು ಹಾಗೆ ಅಂತ ಹೇಳೋದು. ಕೆಲವರೆಲ್ಲ ಹಾಗೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, SIT ತನಿಖೆ ಮಾಡುವುದಕ್ಕೆ ಅದಕ್ಕೆ ಸಂಪೂರ್ಣವಾದ ಬೆಂಬಲ ಮತ್ತು ಸಂಪೂರ್ಣವಾದ ಸಹಕಾರ. ಅದರಿಂದ ಏನು ಸತ್ಯಾಸತ್ಯತೆ ಬರ್ತದೆ ಅದು ಬರಲಿ.